ಕಳೆದು ಹೋದ ಆತ್ಮವಿಶ್ವಾಸವನ್ನು ಮರಳಿ ಪಡೆಯುವುದು ಹೇಗೆ? ಗೆಲುವಿನ ರಹಸ್ಯದ ಬಗ್ಗೆ ಈ ವಿಡಿಯೋ. ಸೋಲು ಮತ್ತು ನಿರಾಶೆಯ ಹಿಂದಿನ ಮನಃಶಾಸ್ತ್ರ, ಯಶಸ್ಸಿನ ಸೂತ್ರಗಳು, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ 5 ನಿಯಮಗಳು. ನಿಮ್ಮ ಜೀವನದಲ್ಲಿ ಎಂದಾದರೂ ನನ್ನಿಂದ ಏನೂ ಸಾಧ್ಯವಿಲ್ಲ, ನಾನು ಎಲ್ಲದರಲ್ಲೂ ಸೋತಿದ್ದೇನೆ ಅನ್ನೋ ಮನೋಭಾವನೆ ಬಂದಿದೆಯಾ? ಕಷ್ಟಪಟ್ಟು ಪ್ರಯತ್ನಿಸಿದರೂ ಫಲಿತಾಂಶ ಸಿಗದೇ ಇದ್ದಾಗ ಜಗತ್ತೇ ಮುಳುಗಿ ಹೋದಂತೆ ಅನ್ನಿಸುತ್ತದೆಯೇ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಇಂದು ನಾನು ನಿಮಗೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಇದು ನಿಮ್ಮ ಯೋಚನಾ ಶೈಲಿಯನ್ನೇ ಬದಲಾಯಿಸಬಹುದು. ಇಶಾನ್ ಬಂಗಾರ ಸ್ಟೋರೀಸ್. ಸ್ವಾಗತ. ಒಂದು ಹಳ್ಳಿಯಲ್ಲಿ ಒಬ್ಬ ಶಿಲ್ಪಿ ಇದ್ದ. ಅವನು ಕಲ್ಲುಗಳಿಂದ ಅದ್ಭುತವಾದ ಮೂರ್ತಿಗಳನ್ನು ಕೆತ್ತುತ್ತಿದ್ದ. ಒಂದು ದಿನ ಅವನಿಗೆ ಒಂದು ದೊಡ್ಡ ಸುಂದರವಾದ ಕಲ್ಲು ಸಿಕ್ಕಿತು. ಅವನು ಆ ಕಲ್ಲಿನಿಂದ ದೇವರ ಮೂರ್ತಿಯನ್ನು ಕೆತ್ತಲು ಯೋಚಿಸಿ ತನ್ನ ಸುತ್ತಿಗೆ ಮತ್ತು ಉಳಿ ತೆಗೆದುಕೊಂಡು ಕಲ್ಲಿಗೆ ಹೊಡೆಯಲು ಆರಂಭಿಸಿದ. ಮೊದಲ ಏಟು ಬಿದ್ದ ತಕ್ಷಣ ಆ ಕಲ್ಲಿನಿಂದ ಒಂದು ಧ್ವನಿ ಕೇಳಿಸಿತು. ದಯವಿಟ್ಟು ನನಗೆ ಹೊಡೆಯಬೇಡ, ನನಗೆ ತುಂಬ ನೋವಾಗುತ್ತಿದೆ, ನನ್ನನ್ನು ಹೀಗೆಯೇ ಬಿಟ್ಟು ಬಿಡು. ಶಿಲ್ಪಿಗೆ ಕಲ್ಲಿನ ಮೇಲೆ ಕನಿಕರ ಬಂದು ಆ ಕಲ್ಲನ್ನು ಪಕ್ಕಕ್ಕೆ ಇಟ್ಟು ಮತ್ತೊಂದು ಕಲ್ಲನ್ನು ತೆಗೆದುಕೊಂಡನು. ಆ ಎರಡನೇ ಕಲ್ಲಿಗೂ ಶಿಲ್ಪಿ ಸುತ್ತಿಗೆಯಿಂದ ಹೊಡೆಯಲು ಆರಂಭಿಸಿದ. ಈ ಕಲ್ಲಿಗೂ ನೋವಾಯಿತು, ಆದರೆ ಅದು ನೋವನ್ನು ತಡೆದುಕೊಂಡಿತು. ಶಿಲ್ಪಿಯ ಪ್ರತಿಯೊಂದು ಏಟನ್ನು ಸಹಿಸಿಕೊಂಡಿತು. ಕೆಲವು ದಿನಗಳ ನಂತರ ಆ ಸಾಮಾನ್ಯ ಕಲ್ಲು ಒಂದು ಸುಂದರವಾದ ದೇವರ ಮೂರ್ತಿಯಾಗಿ ಬದಲಾಯಿತು. ಕೆಲವೇ ದಿನಗಳಲ್ಲಿ ಹಳ್ಳಿಯ ಜನರೆಲ್ಲ ಸೇರಿ ಆ ಮೂರ್ತಿಯನ್ನು ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು. ಪೂಜೆ ಮುಗಿದ ನಂತರ ಜನರಿಗೆ ಕಾಯಿ ಒಡೆಯಲು ಒಂದು ಕಲ್ಲು ಬೇಕಾಯಿತು. ಅವರು ದೇವಸ್ಥಾನದ ಹೊರಗೆ ಬಿದ್ದಿದ್ದ ಅದೇ ಮೊದಲನೇ ಕಲ್ಲನ್ನು ತಂದು ಅಲ್ಲೇ ಇಟ್ಟರು. ಈಗ ಯೋಚನೆ ಮಾಡಿ, ಎರಡನೇ ಕಲ್ಲು ಕಷ್ಟವನ್ನು ತಡೆದುಕೊಂಡಿದ್ದಕ್ಕೆ ಅದಕ್ಕೆ ಹೂವಿನ ಹಾರ, ಪೂಜೆ, ಗೌರವ ಸಿಗುತ್ತಿದೆ. ಆದರೆ ನೋವಿಗೆ ಹೆದರಿ ಸುಮ್ಮನೆ ಕುಳಿತ ಮೊದಲನೇ ಕಲ್ಲಿನ ಮೇಲೆ ದಿನಾ 100 ಜನ ಕಾಯಿ ಒಡೆಯುತ್ತಿದ್ದಾರೆ. ಅದಕ್ಕೆ ದಿನವೂ ನೋವಾಗುತ್ತಿದೆ. ನಮ್ಮ ಜೀವನವು ಅಷ್ಟೇ ಸ್ನೇಹಿತರೆ. ಇಂದು ನಿಮಗೆ ಸಿಗುತ್ತಿರುವ ಕಷ್ಟಗಳು, ಅವಮಾನಗಳು, ಸೋಲುಗಳು ಶಿಲ್ಪಿಯ ಸುತ್ತಿಗೆ ಏಟುಗಳಿದ್ದಂತೆ. ನೀವು ಆ ನೋವಿಗೆ ಹೆದರಿ ಹಿಂದೆ ಸರಿದರೆ ಜೀವನವಿಡೀ ಕಾಯಿ ಒಡೆಯುವ ಕಲ್ಲಿನಂತೆ ಒದ್ದಾಡಬೇಕಾಗುತ್ತದೆ. ಅದೇ ನೋವನ್ನು ಸಹಿಸಿಕೊಂಡು ಮುನ್ನಡೆದರೆ ನಾಳೆ ನೀವು ಜಗತ್ತೇ ಹೆಮ್ಮೆ ಪಡುವ ಮೂರ್ತಿಯಾಗುತ್ತೀರಿ. ಸೋಲು ಎಂದರೆ ಅಂತ್ಯವಲ್ಲ. ನಾವು ಮಾಡುವ ಅತಿ ದೊಡ್ಡ ತಪ್ಪು ಏನೆಂದರೆ ಒಂದು ಸೋಲನ್ನು ನಮ್ಮ ಜೀವನದ ಕೊನೆಯ ಪುಟ ಅಂದುಕೊಳ್ಳುತ್ತೇವೆ. ಥಾಮಸ್ ಅಲ್ವಾ ಎಡಿಸನ್ ಬಲ್ಬು ಕಂಡುಹಿಡಿಯುವ ಮುನ್ನ 1000 ಬಾರಿ ಸೋತಿದ್ದರು. ಅವರು ಆ ಸೋಲುಗಳನ್ನು ಬಲ್ಬು ತಯಾರಿಸಲು ಸಾಧ್ಯವಿಲ್ಲದ 1000 ದಾರಿಗಳನ್ನು ಕಂಡುಕೊಂಡೆ ಎಂದು ಧನಾತ್ಮಕವಾಗಿ ನೋಡಿದರು. ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ. ಹೋಲಿಕೆ ಎಂಬ ವಿಷ ಬೇಡ. ದಿ ಪಾಯ್ಸನ್ ಆಫ್ ಕಂಪ್ಯಾರಿಸನ್. ಇಂದಿನ ದಿನಗಳಲ್ಲಿ ನಮ್ಮ ದುಃಖಕ್ಕೆ ಮುಖ್ಯ ಕಾರಣ ಹೋಲಿಕೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಲೈಫ್ ನೋಡಿ ಅವರು ಅಷ್ಟು ಫಾಸ್ಟಾಗಿ ಬೆಳೆಯುತ್ತಿದ್ದಾರೆ, ನಾನು ಮಾತ್ರ ಇಲ್ಲೇ ಇದ್ದೀನಿ ಅಂದುಕೊಳ್ಳುತ್ತೇವೆ. ನೆನಪಿಡಿ, ಸೂರ್ಯ ಮತ್ತು ಚಂದ್ರ ಇಬ್ಬರೂ ಪ್ರಕಾಶಮಾನವಾಗಿಯೇ ಇದ್ದಾರೆ. ಆದರೆ ತಮ್ಮದೇ ಆದ ಸಮಯ ಬಂದಾಗ ಮಾತ್ರ ಅವರು ಹೊಳೆಯುತ್ತಾರೆ. ನಿಮ್ಮ ಸಮಯವೂ ಬರುತ್ತದೆ, ಅಲ್ಲಿಯವರೆಗೆ ತಾಳ್ಮೆ ಇರಲಿ. ಆಲೋಚನೆಗಳ ನಿಯಂತ್ರಣ. ಕಂಟ್ರೋಲ್ ಯುವರ್ ಥಾಟ್ಸ್. ನಿಮ್ಮ ಮನಸ್ಸು ಒಂದು ತೋಟದಂತೆ. ಅದರಲ್ಲಿ ಧನಾತ್ಮಕ ಆಲೋಚನೆಗಳೆಂಬ ಬೀಜ ಬಿತ್ತಿದರೆ ಸುಂದರವಾದ ಹೂಗಳು ಅರಳುತ್ತವೆ. ನಕಾರಾತ್ಮಕ ಆಲೋಚನೆಗಳೆಂಬ ಕಸ ಬೆಳೆದರೆ ಇಡೀ ಜೀವನವೇ ಹಾಳಾಗುತ್ತದೆ. ನಿಮ್ಮ ಬಗ್ಗೆ ನೀವೇ ಕೀಳಾಗಿ ಮಾತನಾಡುವುದನ್ನು ಹಿಂದೆ ನಿಲ್ಲಿಸಿ. ಹಾಗಾದರೆ ಇಂದಿನಿಂದಲೇ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ನಾವು ಏನು ಮಾಡಬೇಕು? ಸಣ್ಣ ಹೆಜ್ಜೆಗಳನ್ನು ನೆಡಿ. ಈ 5 ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಯಮ 1, ಸಣ್ಣ ಹೆಜ್ಜೆಗಳನ್ನಿಡಿ. ಮೈಕ್ರೋ ಸ್ಟೆಪ್ಸ್. ಒಂದೇ ದಿನದಲ್ಲಿ ಹಿಮಾಲಯ ಪರ್ವತ ಹತ್ತಲು ಸಾಧ್ಯವಿಲ್ಲ. ಪ್ರತಿದಿನ 1% ಆದರೂ ನಿಮ್ಮ ಕೆಲಸದಲ್ಲಿ ಸುಧಾರಣೆ ತಂದುಕೊಳ್ಳಿ. ವರ್ಷದ ಕೊನೆಗೆ ನೀವು 365% ಉತ್ತಮವಾಗುತ್ತೀರಿ. ನಿಯಮ 2, ಸಮಯದ ಮೌಲ್ಯ ತಿಳಿಯಿರಿ. ವ್ಯಾಲ್ಯೂ ಟೈಮ್. ಕಳೆದು ಹೋದ ಹಣವನ್ನು ಗಳಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಕೋಟಿ ಕೊಟ್ಟರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಮೊಬೈಲ್ ರೀಲ್ಸ್ ಮತ್ತು ಅನಗತ್ಯ ವಿಷಯಗಳಿಗೆ ಸಮಯ ವ್ಯರ್ಥ ಮಾಡಬೇಡಿ.
ನಿಯಮ 3. ವಿಮರ್ಶಕರಿಗೆ ಕಿವಿಗೊಡಬೇಡಿ. ಇಗ್ನೋರ್ ದ ಕ್ರಿಟಿಕ್ಸ್. ನೀವು ಏನಾದರೂ ಹೊಸದನ್ನು ಮಾಡಲು ಹೋದಾಗ ಜನ ನಗುತ್ತಾರೆ, ವಿರೋಧಿಸುತ್ತಾರೆ. ಆದರೆ ನೀವು ಗೆದ್ದಾಗ ಅದೇ ಜನ ಬಂದು ನಿಮ್ಮೊಂದಿಗೆ ಸೆಲ್ಫಿ ತಗೋತಾರೆ. ಜನರ ಮಾತಿಗೆ ಬೆಲೆ ಕೊಡಬೇಡಿ. ನಿಯಮ 4. ನಿರಂತರ ಕಲಿಕೆ. ಕಂಟಿನ್ಯೂಯಸ್ ಲರ್ನಿಂಗ್. ಕಲಿಯುವುದನ್ನು ನಿಲ್ಲಿಸಿದ ದಿನ ನೀವು ಸೋಲಲು ಆರಂಭಿಸುತ್ತೀರಿ. ಪ್ರತಿದಿನ ಪುಸ್ತಕ ಓದಿ ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಸ್ಕಿಲ್ಸ್ ಕಲಿಯಿರಿ. ನಿಯಮ 5. ನಿಮ್ಮನ್ನು ನೀವು ನಂಬಿ ಬಿಲೀವ್ ಇನ್ ಯುವರ್ ಸೆಲ್ಫ್. ಇಡೀ ಜಗತ್ತೇ ನಿಮ್ಮನ್ನು ವಿರೋಧಿಸಿದರೂ ಪರವಾಗಿಲ್ಲ. ಕನ್ನಡಿಯ ಮುಂದೆ ನಿಂತು ನನ್ನಿಂದ ಇದು ಸಾಧ್ಯ, ನಾನು ಗೆದ್ದೇ ಗೆಲ್ಲುತ್ತೇನೆ ಎಂದು ನಿಮ್ಮ ಮನಸ್ಸಿಗೆ ಧೈರ್ಯ ಹೇಳಿ. ಸ್ನೇಹಿತರೆ, ನೆನಪಿಡಿ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಇಂದು ನಿಮಗಿರುವ ಕಷ್ಟಗಳು ಕೂಡ ನಾಳೆ ಇರುವುದಿಲ್ಲ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ. ಅದನ್ನು ಗುರುತಿಸಿ ಎದ್ದು ನಿಲ್ಲಿ, ಹೋರಾಡಿ, ನಿಮಗಾಗಿ ಒಂದು ಇತಿಹಾಸವನ್ನು ಸೃಷ್ಟಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಧೈರ್ಯ ಕೊಟ್ಟಿದ್ದರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.